ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗಿನ ಟೈಮಲ್ಲಿ ಮೀಶೋದಲ್ಲಿ ಎರಡು ರೀತಿಯ ಅಫಿಲಿಯೇಟ್ ಕಮಿಷನ್ಗಳು ಅವೈಲೇಬಲ್ ಇದೆ. ಅಂದ್ರೆ ನೀವು ಮೀಶೋದಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ನಿಮಗೆ ಎರಡು ರೀತಿಯ ಆಪ್ಷನ್ ಇದೆ. ಫಸ್ಟ್ ಒನ್ ಬಂದ್ಬಿಟ್ಟು ನೀವು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮಾಡೋದು, ಇನ್ನೊಂದು ಬಂದ್ಬಿಟ್ಟು ಮೀಶೋ ರಿಸೆಲ್ಲರ್ ಆಗಿ ವರ್ಕ್ ಮಾಡೋದು. ಇದೆರಡು ಅವೈಲೇಬಲ್ ಇದೆ. ಇವಾಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಡೌಟ್ ಬರ್ತಿರ್ಬೋದು, ತುಂಬಾ ಜನಕ್ಕೆ ಈ ಡೌಟ್ ಇದೆ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿ ನಾನು ವರ್ಕ್ ಮಾಡ್ಬೇಕಾ ಅಥವಾ ನಾನು ಮೀಶೋದಲ್ಲಿ ರಿಸೆಲ್ಲರ್ ಆಗಿ ವರ್ಕ್ ಮಾಡ್ಬೇಕಾ? ಇದ್ರಲ್ಲಿ ಯಾವ್ದು ಬೆಸ್ಟ್, ಯಾವ್ದು ಬೆಟರ್? ಇದ್ರಲ್ಲಿ ನಾನು ಇದೆರಡರಲ್ಲಿ ಯಾವ್ದ್ರಲ್ಲಿ ವರ್ಕ್ ಮಾಡೋದ್ರಿಂದ ನನಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ, ಮತ್ತೆ ನಾನು ಯಾವ್ದ್ರಲ್ಲಿ ನಾನು ಈಸಿಯಾಗಿ ವರ್ಕ್ ಮಾಡ್ಬೋದು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಅವ್ರ ಮೈಂಡ್ ಅಲ್ಲಿ ಒಂದು ಡೌಟ್ ಕೂಡ ಇರುತ್ತೆ. ಯಾರೆಲ್ಲ ವರ್ಕ್ ಮಾಡ್ಬೇಕಂತ ಇದ್ದೀರಾ ಅವರಿಗೆ, ಓಕೆನಾ? ಈ ನಿಮ್ಮ ಎರಡು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡಕಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತೆ ಮೀಶೋ ರಿಸೆಲ್ಲರ್ ಇದೆರಡರಲ್ಲಿ ಯಾವ್ದು ಬೆಟರ್, ಯಾವ್ದ್ರಲ್ಲಿ ನೀವು ವರ್ಕ್ ಮಾಡೋದು ಬೆಸ್ಟ್, ನೀವು ಇದೆರಡರಲ್ಲಿ ಯಾವ್ದ್ರಲ್ಲಿ ವರ್ಕ್ ಮಾಡೋದ್ರಿಂದ ನಿಮ್ಮ ಅರ್ನಿಂಗ್ಸ್ ಯಾವ ರೀತಿ ಸಿಗುತ್ತೆ, ಮತ್ತೆ ನಿಮಗೆ ಯಾವ್ದು ಇದ್ರಲ್ಲಿ ಟೈಮ್ ಜಾಸ್ತಿ ಸೇವ್ ಆಗುತ್ತೆ, ಅಂದ್ರೆ ನೀವು ಬೇಗ ಯಾವ್ದ್ರಲ್ಲಿ ವರ್ಕ್ ಮಾಡಬಹುದು, ನಿಮ್ಮ ಟೈಮ್ ನ ಜಾಸ್ತಿ ಹೊತ್ತು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಮೀಶೋ ರಿಸೆಲ್ಲರ್ ಮತ್ತೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಎರಡರಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಇದೆ, ಮತ್ತೆ ಮೀಶೋ ರಿಸೆಲ್ಲರ್ ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ, ಓಕೆನಾ? ಆಲ್ರೆಡಿ ನೀವೇನಾದ್ರೂ ಮೀಶೋದಲ್ಲಿ ವರ್ಕ್ ಮಾಡ್ತಿದ್ರು ಅಂದ್ರೆ ನೀವು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಗೆ ಜಾಯ್ನ್ ಆಗ್ಬಿಟ್ಟು ನೀವು ಮೀಶೋ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಿದ್ರು ಅಷ್ಟೇ ಈ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಇಲ್ಲ ನೀವು ಮೀಶೋ ರಿಸೆಲ್ಲರ್ ಆಗಿ ವರ್ಕ್ ಮಾಡ್ತಿದ್ರು ಅಷ್ಟೇ ಈ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಇಲ್ಲ ನಾವ್ ಇದೆರಡನ್ನೂ ಮಾಡ್ತಿಲ್ಲ, ಇನ್ನು ಮಾಡ್ಬೇಕು ಅಂತ ಅನ್ಕೊಂಡಿರೋರು ಕೂಡ ಈ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಏನಕ್ಕಂದ್ರೆ ಈ ವಿಡಿಯೋದಲ್ಲಿ ಇದೆರಡರ ಡಿಫ್ರೆನ್ಸ್ ನ ನಾವು ಡೀಟೇಲ್ ಆಗಿ ನೋಡ್ಕೊಳ್ಳೋಣ, ಓಕೆನಾ? ಮೀಶೋ ರಿಸೆಲ್ಲರ್ ಅಂದ್ರೆ ಏನು, ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇದೆರಡು ಡಿಫ್ರೆನ್ಸ್ ನಾವು ನೋಡೋಣ, ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ರು ಕೂಡ ನನಗೆ ಕಮೆಂಟ್ ಮಾಡಿ, ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಬಂದುಬಿಟ್ಟು ನಾವು ಮೀಶೋ ರಿಸೆಲ್ಲಿಂಗ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ, ಓಕೆನಾ? ಈ ಮೀಶೋ ರಿಸೆಲ್ಲಿಂಗ್ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದರಲ್ಲಿ ನಮಗೆ ಟೈಮ್ ಎಷ್ಟು ಸೇವ್ ಆಗುತ್ತೆ, ಮೀಶೋ ರಿಸೆಲ್ಲಿಂಗ್ ಬೆಸ್ಟಾ ಅಥವಾ ನಮಗೆ ಯಾವುದು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬೆಸ್ಟಾ ಅನ್ನೋದನ್ನ ನಾವು ಕಂಪ್ಯಾರಿಸನ್ ಮಾಡಿ ನೋಡೋಣ. ಅದಕ್ಕೆ ಫಸ್ಟ್ ಬಂದುಬಿಟ್ಟು ನಾವು ಇವಾಗ ಮೀಶೋ ರಿಸೆಲ್ಲಿಂಗ್ ಬಗ್ಗೆ ಡೀಟೇಲಾಗಿ ನೋಡ್ಕೊಳ್ಳೋಣ, ಓಕೆನಾ? ಇದು ಫಸ್ಟ್ ಮೀಶೋ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ, ಓಕೆನಾ? ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿಂದ ಯಾವುದಾದ್ರೂ ಒಂದು ಪ್ರಾಡಕ್ಟ್, ಓಕೆನಾ? ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ರಿಸೆಲ್ಲಿಂಗಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಈಗ ಯಾರಿಗಾದರೂ ಈಗ ಬೈ ಮಾಡೋದು ಗೊತ್ತಿರುತ್ತಲ್ವ, ಹಬ್ಬ ಅದಿದೇನಿದೆ, ಸ್ಯಾರೀಸ್, ಡ್ರೆಸ್ ಇದೆಲ್ಲ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಬೈ ಮಾಡ್ತಾರೆ ತುಂಬ ಜನ. ಹಾಗಾಗಿ ಈಗ ನಾನು ಒಂದು ಸ್ಯಾರಿನೇ ನೋಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಸ್ಯಾರಿ ಇದು ಬಂದುಬಿಟ್ಟು 487 ರುಪೀಸ್ದು ಸ್ಯಾರಿ ಇದೆ. ಇದನ್ನು ನಾನು ಯಾರಿಗಾದರೂ ರಿಸೆಲ್ ಮಾಡಬೇಕು, ಓಕೆನಾ? ಈಗ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆರ್ ಯು ರಿಸೆಲ್ಲಿಂಗ್ ದಿಸ್ ಪ್ರಾಡಕ್ಟ್ ಅಂತ ಎಸ್ ಮೇಲೆ ಸೆಲೆಕ್ಟ್ ಮಾಡಿ. ಎಸ್ಸನ್ನು ಸೆಲೆಕ್ಟ್ ಮಾಡಿದಾಗ ಈ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಅಂದರೆ ಬರೀ ಇದರಿಂದ ಶೇರ್ ಆಲ್ ಪ್ರಾಡಕ್ಟ್ ಅಂತ ಇದೆ ಅಲ್ವಾ, ಇದರಿಂದ ಪ್ರಾಡಕ್ಟಿಂದ ಇಮೇಜ್ ಮಾತ್ರ ಹೋಗುತ್ತೆ, ಇದರಲ್ಲಿ ಪ್ರೈಸ್ ಲಿಂಕ್ ಏನು ಅವರಿಗೆ ಶೇರ್ ಆಗಲ್ಲ, ಓಕೆನಾ? ಈಗ ನಂದು ಶೇರ್ ಆಲ್ ಪ್ರಾಡಕ್ಟ್ ಮೇಲೆ ಸೆಲೆಕ್ಟ್ ಆಗಿದೆ. ಈಗ ಇಲ್ಲಿಂದ ವಾಟ್ಸಪ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿಂದ ಒಬ್ಬರಿಗೆ ಸೆಂಡ್ ಮಾಡ್ತಾ ಇದ್ದೀನಿ, ಓಕೆನಾ? ನಾನೀಗ ಇಲ್ಲಿ ಸೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಡ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು, ಒಂದು ಮೆಸೇಜ್ನ ಕಳಿಸ್ಬೇಕು ಅವರಿಗೆ. ಫಾರ್ ಬೈ ಕಾಂಟ್ಯಾಕ್ಟ್ ಮೀ ಅಂತ, ಕಾಂಟ್ಯಾಕ್ಟ್ ಮೀ, ಫಾರ್ ಬೈ ಕಾಂಟ್ಯಾಕ್ಟ್ ಮೀ ಅಂತ ಕಳಿಸಿ, ಓಕೆನಾ? ಕಳಿಸಿದ್ದೆ ಅವ್ರು ನಿಮಗೆ ಎಸ್ ಅಂತ ಬೇಕು ಅನ್ನೋದ್ರೆ ಎಸ್ ಅಂತಾರೆ, ಇಲ್ಲ ನೋ ಅಂತಾರೆ, ಓಕೆನಾ? ಈ ರೀತಿ ನೀವು ನಿಮ್ಮ ವಾಟ್ಸಪ್ಪಲ್ಲೂ ಹಾಕೋಬೋದು, ವಾಟ್ಸಪ್ ಸ್ಟೇಟಸಲ್ಲೂ ಹಾಕೋಬೋದು. ಇಲ್ಲಾಂದರೆ ನೀವು ಈ ರೀತಿ ಒಬ್ಬೊಬ್ಬರಿಗೇ ಗ್ರೂಪಲ್ಲಿ ಕೂಡ ಸೆಂಡ್ ಮಾಡ್ತಾ ಹೋಗ್ಬೋದು. ಇಲ್ಲ ಸಪ್ರೇಟಾಗಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು, ನಿಮಗೆ ಇಷ್ಟ ಬಂದಾಗ ಮಾಡ್ಕೋಬೋದು, ಓಕೆನಾ? ಸ್ಟೇಟಸ್ಸು ಹಾಕ್ಬೋದು, ಇಲ್ಲ ಗ್ರೂಪಲ್ಲೂ ಸೆಂಡ್ ಮಾಡ್ಬೋದು, ಇಲ್ಲಾಂದರೆ ಸಪ್ರೇಟಾಗಿ ಒಬ್ಬೊಬ್ಬರಿಗೆ ಈ ರೀತಿ ಲಿಂಕನ್ನು ಶೇರ್ ಮಾಡ್ತಾ ಹೋಗ್ಬೋದು, ಓಕೆನಾ? ಬೇಕು ಅಂತ ಎಸ್ ಅಂತ ಕಳಿಸಿದ್ದಾರೆ, ಅದಾದಮೇಲೆ ಪ್ರೈಸ್ ಅಂತ ಕಳಿಸಿದ್ದಾರೆ, ಓಕೆನಾ? ಇವಾಗ ಇಲ್ಲಿಂದ ಮತ್ತೆ ನಾವು ಮೀಶೋಗೆ ಬ್ಯಾಕ್ ಹೋಗೋಣ. ಮೀಶೋಗೆ ಬ್ಯಾಕ್ ಹೋಗ್ಬಿಟ್ಟು ಇದನ್ನ ಏನು ಮಾಡಿ, ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ. ಈಗ ನಾವು ಯಾವುದು ಪ್ರಾಡಕ್ಟನ್ನು ರಿಸೇಲ್ ಮಾಡ್ತಿದ್ದೀವಿ, ಹಾಗಾದರೆ ಈಗ ನಾವು ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿಕೊಂಡ್ರೆ ನಾವು ಹುಡ್ಕಾಡ್ಬೇಕಂತ ಇರಲ್ಲ. ಈಗ ಈ ಪ್ರಾಡಕ್ಟ್ ಎಷ್ಟರಿಂದು, ಇದು ಪ್ರಾಡಕ್ಟು ಬಂದುಬಿಟ್ಟು 487 ರುಪೀಸ್ದು ಸ್ಯಾರಿ ಇದು ಅಲ್ವಾ? ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗೇ ಕಾಣಿಸ್ತಿದೆ ಇಮೇಜಲ್ಲಿ. ಮೇನ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಈ ರೀತಿ ಬರ್ತಿದೆ ಅಲ್ವಾ? 487ದು ಪ್ರಾಡಕ್ಟ್ ಇದು. ಇದನ್ನು ನಾವೇನು ಮಾಡೋಣ, ಇಲ್ಲಿಂದ ಹೋಗ್ಬಿಟ್ಟು 487 ಇರೋದ್ರಿಂದ ನಾನು 599 ಅಂತ ಹಾಕ್ತೀನಿ, ಓಕೆನಾ? 599 ಅಂತ ಹಾಕ್ತೀನಿ, ಓಕೆನಾ? ನೋಡಿ, ಈ ರೀತಿ 599 ಅಂತ ನಾನು ಸೆಂಡ್ ಮಾಡ್ತಾಯಿದ್ದೀನಿ.
ಸೆಂಡ್ ಮಾಡಿಬಿಟ್ಟು ನಾನು ಇವಾಗ ಏನು ಮಾಡಬೇಕು, ಈಗ ಅವ್ರು ನನಗೆ ಓಕೆ ಬೇಕಿದು ಅಂತೆಲ್ಲ ಹೇಳಿಬಿಟ್ಟು ಅವ್ರು ಏನಾದರೂ ಕಳಿಸಿದ್ರೆ ಈಗ ನಾನು ಪ್ಲೀಸ್ ಸೆಂಡ್ ಮಿ ಯುವರ್ ಅಡ್ರೆಸ್ ಅಂತ ಕಳ್ಸೋಣ. ಓಕೆನಾ, ಪ್ಲೀಸ್ ಸೆಂಡ್ ಮಿ ಯುವರ್ ಅಡ್ರೆಸ್ ಅಂತ ಕಳಿಸ್ಬಿಟ್ಟು ಅಡ್ರೆಸ್ಸಲ್ಲಿ ನಾವೇನು ಮಾಡಬೇಕು, ಅವ್ರದ್ದು ನೇಮ್ ಫುಲ್ ಅಡ್ರೆಸ್ ಅದಾದಮೇಲೆ ಕಾಂಟ್ಯಾಕ್ಟ್ ನಂಬರ್, ಫುಲ್ ನೇಮ್ ಬೇಕು ಅವ್ರದ್ದು, ಫುಲ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್. ಇದಿಷ್ಟು ಸಿಕ್ಕಿದ್ರೆ ನಾವು ಅವ್ರ ಪಿನ್ ಕೋಡ್ ಕೂಡ ತೊಗೊಳ್ಬೇಕು, ಪಿನ್ ಕೋಡ್. ಓಕೆನಾ, ಇದಿಷ್ಟನ್ನು ತೊಗೊಂಡ್ಬಿಟ್ಟು ನೀವು ಪಿನ್ ಕೋಡ್ ಇದಿಷ್ಟನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡಬೇಕು, ರಿಸೆಲ್ಲಿಂಗ್ ಮಾಡಬೇಕು. ಈಗ ಅವ್ರು ನಮಗೆ ಕೊಟ್ಟರು ಅಂದ್ಕೊಳ್ಳಿ, ಈಗ ಅಡ್ರೆಸ್, ನೇಮ್, ಫುಲ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್, ಪಿನ್ ಕೋಡ್ ಎಲ್ಲ ಅವರು ಕಳಿಸಾದ್ಮೇಲೆ ಮತ್ತೆ ನಾವು ಇಲ್ಲಿಂದ ಮೀಶೋಗೆ ಬ್ಯಾಕ್ ಹೋಗೋಣ. ಮೀಶೋಗೆ ಬ್ಯಾಕ್ ಹೋಗ್ಬಿಟ್ಟು ಇವಾಗ ನಾವೇನು ಮಾಡಬೇಕು, ಇಲ್ಲಿ ನಮ್ಮ ಮಾರ್ಜಿನ್ ಅಮೌಂಟ್ನ ಆ್ಯಡ್ ಮಾಡಬೇಕು. ಓಕೆನಾ, ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಬಿಟ್ಟು ಇಲ್ಲೇನು ನಮ್ಮದು ಅಡ್ರೆಸ್ ಇರುತ್ತಲ್ವ, ನಮ್ಮ ಅಡ್ರೆಸ್ನ ಚೇಂಜ್ ಮಾಡಿ ಅವ್ರ ಅಡ್ರೆಸ್ನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಾದಮೇಲೆ ಡೆಲಿವರ್ ಸೆಲೆಕ್ಟ್ ಮಾಡಾದಮೇಲೆ ರಿಸೆಲ್ಲಿಂಗ್ ದಿ ಆರ್ಡರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಕ್ಲಿಕ್ ಆನ್ ಎಸ್ ಟು ಆ್ಯಡ್ ಮಾರ್ಜಿನ್ ಅಂತ ಇದೆ. ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ 487 ರುಪೀಸ್ ಇದೆ. ಇದಕ್ಕೆ ನಾವಿವಾಗ ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡಿಬಿಟ್ಟು ನಮ್ಮ ಅಮೌಂಟನ್ನು ಇಲ್ಲಿ ತೋರಿಸ್ಬೇಕು. ನಾನೀಗ 599 ಹೇಳಿದ್ದಲ್ವ, ಅದರಲ್ಲಿ 599 ರುಪೀಸ್ನ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನನಗೆ 112 ರೂಪಾಯಿನೂ ನನ್ನ ಮಾರ್ಜಿನ್ ಅಮೌಂಟ್ ಬಂತು. ಈಗ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅವ್ರ ಅಡ್ರೆಸ್ಸಿಗೆ ಏನಾಗುತ್ತೆ, ಈ ಆರ್ಡರ್ ಆಗುತ್ತೆ. ಓಕೆನಾ, ಈ ಪ್ರಾಡಕ್ಟ್ ಆರ್ಡರ್ ಆಗುತ್ತೆ. ಅವರಿಗೆ ನಾವು ಹೇಳಿದ್ದು, ನಮಗೆ ಮೀಶೋದಲ್ಲಿ ಸಿಗ್ತಿರೋದು 487ಗೆ ಈ ಪ್ರಾಡಕ್ಟು, ಅವ್ರಿಗೆ ನಾವು ಹೇಳ್ತಿರೋ 599 ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡಿಬಿಟ್ಟು 112 ರುಪೀಸ್ ನನಗೆ ಮಾರ್ಜಿನ್ ಸಿಗ್ತಿದೆ. ಈ ಪ್ರಾಡಕ್ಟ್ ಅವರಿಗೆ ಸೆಂಡ್ ಆಗಿದ್ದೆ, ಅಂದರೆ ಈ ಆರ್ಡರ್ ನಾವೇನು ಮಾಡಿದ್ದೀವಿ 7 ಡೇಸ್ 8 ಡೇಸಲ್ಲಿ ಅವರಿಗೆ ಈ ಪ್ರಾಡಕ್ಟ್ ಸಿಕ್ಕಿದ್ದೆ, ನಮಗೆ ನಮ್ಮ ಮಾರ್ಜಿನ್ ಅಮೌಂಟ್ ನಮ್ಮ ಅಕೌಂಟಿಗೆ ಬರುತ್ತೆ. ಓಕೆನಾ, ಈ ರೀತಿ ನಾವು ಮಾಡೋದು. ಇದು ಬಂದುಬಿಟ್ಟು ಏನು, ಮೀಶೋ ರಿಸೆಲ್ಲಿಂಗ್. ಇದನ್ನ ನಾನು ಏನು ಮಾಡಿದ್ದೀನಿ ನಿಮಗೆ ಫಾಸ್ಟಾಗಿ ಹೇಳ್ಬಿಟ್ಟಿದ್ದೀನಿ. ಓಕೆನಾ, ಈ ರೀತಿ ನಾವು ರಿಸೆಲ್ಲಿಂಗ್ ಪ್ರೊಸೆಸ್ ಇರುತ್ತೆ. ಓಕೆನಾ, ಇದು ಬಂದುಬಿಟ್ಟು ರಿಸೆಲ್ಲಿಂಗ್ ಪ್ರೊಸೆಸ್ ಬಂದುಬಿಟ್ಟು ನಾವೇನು ಮಾಡೋದು, ಈ ರೀತಿ ಮಾಡೋದು. ವಾಟ್ಸಪ್ಪಲ್ಲೆಲ್ಲ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗಾದರೂ ಈ ರೀತಿ ಮಾಡೋದು. ಆಗ ನೀವು ಅಂದ್ಕೊಳ್ತಿರ್ಬೋದು, ನಮಗೆ ವಾಟ್ಸಪ್ಪಲ್ಲಿ ಇಷ್ಟೊಂದು ಜನ ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ ಮೆಂಬರ್ಸು ಅಷ್ಟೊಂದೇನು ಬೈ ಮಾಡಲ್ಲ ಅನ್ನೋರು, ನೀವು ಇನ್ಸ್ಟಾದಲ್ಲೂ ಕೂಡ ಈ ರೀತಿ ರಿಸೆಲ್ಲಿಂಗ್ನ ಮಾಡ್ಬೋದು. ಇನ್ಸ್ಟಾದಲ್ಲಿ ಹೇಗೆ ಮಾಡೋದು ಅಂದರೆ, ಎಕ್ಸಾಂಪಲ್ಗೆ ಇನ್ಸ್ಟಾ ಏನಿದೆ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಹೇಗೆ ಮಾಡೋದು ಅಂದರೆ, ಈಗ ಎಕ್ಸಾಂಪಲ್ಗೆ ನೋಡಿ, ಇಲ್ಲಿಗೆ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೀಶೋ ಅಂತ ಟೈಪ್ ಮಾಡಿ, ಪ್ರಾಡಕ್ಟ್ ಅಂತ ನೋಡಿ, ಈ ರೀತಿ ಬರುತ್ತೆ. ಮೀಶೋ ಪ್ರಾಡಕ್ಟ್ ಅಂದಾಗ ಇದೆಲ್ಲ ನಮಗೆ ಶೋ ಆಗ್ತಿದೆ ಅಲ್ವಾ. ಇವಾಗ ನಾವು ಇಲ್ಲಿಂದ ಏನು ಮಾಡಬೇಕಂದ್ರೆ, ಈಗ ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಕಪ್ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಇದರಿಂದೆಲ್ಲ ನಾವು ರಿವ್ಯೂ ವಿಡಿಯೋ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ರಿವ್ಯೂ ವೀಡಿಯೋಸ್ಗಳು. ಇದು ಈ ರೀತಿ ಒಂದು ಪ್ರಾಡಕ್ಟನ್ನು ಬೈ ಮಾಡಿಕೊಂಡು ನಾವು ಮೀಶೋದಲ್ಲಿ ರಿವ್ಯೂ ವಿಡಿಯೋನ ಮಾಡಿಬಿಟ್ಟು ನಾವೇನು ಮಾಡಬೇಕಂದ್ರೆ, ನಮಗೆ ಯಾರಾದರೂ ಕಮೆಂಟ್ ಮಾಡ್ತಾರಲ್ವ ಲಿಂಕ್ ಅಂತ, ಅವರಿಗೆ ನಾವು ಪರ್ಸ್ನಲಿ ಹೋಗ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಏನು ಮಾಡಬೇಕಾಗುತ್ತೆ, ನಿಮಗೆ ಈ ಪ್ರಾಡಕ್ಟ್ ಬೇಕು ಅನ್ನೋದಾದರೆ ನನಗೆ ನಿಮ್ಮ ಅಡ್ರೆಸ್ಸು, ಪಿನ್ ಕೋಡ್, ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ ಆಗಿ ಕೊಡಿ, ನಿಮ್ಮ ನೇಮ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಡೀಟೇಲ್ಸ್ ನಿಮ್ದು ಏನಿದೆ ಅದನ್ನು ಕೊಡಿ, ನಾನು ನಿಮಗೆ ಈ ಪ್ರಾಡಕ್ಟನ್ನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲದನ್ನು ತೊಗೊಳ್ಬೇಕು. ಓಕೆನಾ, ನಮಗೆ ಮೇನ್ ಬೇಕಾಗಿರೋದೇನು, ರಿಸೆಲ್ಲರ್ ಆಗಿ ವರ್ಕ್ ಮಾಡೋದಾದರೆ ಆರ್ಡ್ರನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಕಲೆಕ್ಟ್ ಮಾಡಿಕೊಂಡು ನಾವೇ ಕಲೆಕ್ಟ್ ಮಾಡಿಕೊಂಡು ಅವರ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವರ ಫುಲ್ ಡೀಟೇಲ್ಸ್ ಎಲ್ಲದನ್ನೂ ತೊಗೊಂಡ್ಬಿಟ್ಟು, ನೇಮ್ ಎಲ್ಲ ತೊಗೊಂಡ್ಬಿಟ್ಟು, ಪಿನ್ ಕೋಡ್ ಕೂಡ ಮೇನ್ ಆಗಿರುತ್ತೆ. ಇದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಅವರಿಗೆ ಆರ್ಡ್ರ್ ಮಾಡಿ ಕೊಡಬೇಕಾಗಿರುತ್ತೆ. ರಿಸೆಲ್ಲರ್ ಆಗಿ ವರ್ಕ್ ಮಾಡೋದ್ರಲ್ಲಿ ಇದರಲ್ಲಿ ನಮಗೆ ಏನು ಸಿಗುತ್ತೆ, ಮಾರ್ಜಿನ್ ಅಮೌಂಟ್ ಸಿಗುತ್ತೆ. ನಾವೇ ನಮಗೆ ಬೇಕಷ್ಟು ಮಾರ್ಜಿನ್ ಅಮೌಂಟ್ನ ಆ್ಯಡ್ ಮಾಡ್ಬೋದು. ಓಕೆನಾ, ಈಗ 100 ರುಪೀಸ್ ಪ್ರಾಡಕ್ಟ್ ಆದರೆ 150 ತನಕನೂ ಮಾರ್ಜಿನ್ ಹಾಕ್ಬೋದು, ಇಲ್ಲ 200 ಕೂಡ ಹಾಕ್ಬೋದು. ಅದರ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಾಡಕ್ಟಿಗೆ ಅಷ್ಟು ಅಮೌಂಟ್ ಕೊಡ್ಬೋದಾ ಅನ್ನೋದನ್ನ ನಾವು ನೋಡಿಬಿಟ್ಟು ಹಾಕೋಬೇಕು. ಇದಿಷ್ಟು ನಾವು ಮೀಶೋ ಸೆಲ್ಲರ್ ಆಗಿಬಿಟ್ಟು ವರ್ಕ್ ಮಾಡೋದು, ಮೀಶೋದಲ್ಲಿ ರಿಸೆಲ್ಲರ್ ಆಗಿ ವರ್ಕ್ ಮಾಡೋದು. ಇದರಲ್ಲಿ ಈ ರೀತಿ ನಾವು ಲಾಂಗ್ ಪ್ರೊಸೆಸಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಓಕೆನಾ, ಇನ್ನು ನೆಕ್ಸ್ಟ್ ನಮ್ಮದು ಏನು, ಮೀಶೋ ಅಫಿಲೇಟ್ ಟೀಮ್, ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿಬಿಟ್ಟು ನಾವು ಮೀಶೋ ಅಫಿಲೇಟಲ್ಲಿ ವರ್ಕ್ ಮಾಡೋದು ಯಾವ ರೀತಿ ಅಂತ. ಓಕೆನಾ, ಇದರಲ್ಲಿ ಟೆನ್ಷನೇ ಇಲ್ಲ. ಏನಕ್ಕೆ ಮೀಶೋ ಅಫಿಲೇಟಲ್ಲಿ ವರ್ಕ್ ಮಾಡೋದು ಹೇಗೆ ಅಂತ ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ಓಕೆನಾ, ಮೀಶೋದಲ್ಲಿ ತುಂಬ ಈಸಿಯಾಗಿ ನಾವು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ಮಾಡಿಬಿಟ್ಟು ಮೀಶೋ ಕ್ರಿಯೇಟರ್ ಆಗಿ ವರ್ಕ್ ಮಾಡೋದಾದರೆ, ಈಗ ಫಸ್ಟ್ ಮೀಶೋ ಆ್ಯಪ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಮೀಶೋ ಪ್ರಾಡಕ್ಟ್ ಏನಿದೆ ಅಲ್ವಾ, ಇದರಲ್ಲಿ ನೋಡಿ ಅಫಿಲೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಅಲ್ವಾ, ಇದರಲ್ಲಿ ಇಲ್ಲಿ ಬಂದುಬಿಟ್ಟು ನಮಗೆ ಕಮಿಷನ್ ಇದೆ, ಅಂದರೆ ಕಮಿಷನ್ ರೂಪದಲ್ಲಿ ನಮಗೆ ಹಣ ಸಿಗೋದು. ಅಂದರೆ ಈಗ
ಈ ಪ್ರಾಡಕ್ಟ್ ನೋಡಿ, ಈಗ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ. ಈ ಬರ್ಡೇದು ಇದು ಏನಿದಲ್ವಾ ಪಾರ್ಟಿದು, ಈ ಇದಕ್ಕೆ ಬ್ಯಾನರಿಗೆ 262 ರುಪೀಸ್ ಇದೆ. ನಾವು ಈ 260 ರುಪೀಸ್ನ ಹಾಗೆ ಅವರಿಗೆ ನಾವು 262 ರುಪೀಸ್ಗೆ ಸೆಲ್ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿ ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡೋ ಹಾಗಿಲ್ಲ. ಇದರಲ್ಲಿ ನಮಗೆ ನೋಡಿ, ಇಲ್ಲಿ ಕೆಳಗಡೆ ಅಫಿಲೇಟಲ್ಲಿ 11.6% ಕಮಿಷನ್ ಸಿಗ್ತಿದೆಯಲ್ವಾ, ಇದು ನಮ್ಮ ಅಮೌಂಟ್, ನಮಗೆ ಸಿಗೋ ಅಮೌಂಟು. ಇದನ್ನು ನಾವು ಸೆಲ್ ಮಾಡಿಕೊಟ್ರೆ ನಮಗೆ ಇಷ್ಟು ಕಮಿಷನ್ ಸಿಗುತ್ತೆ. ಒಂದು ಪ್ರಾಡಕ್ಟಿಂದ ಒಬ್ಬರು ಬೈ ಮಾಡಿದ್ರೆ 27.72% ನಮ್ಮ ಅಫಿಲೇಟ್ ಲಿಂಕ್ ಮೂಲಕ ಬೈ ಮಾಡಿದರೆ, ಓಕೆನಾ. ಆದರೆ ಬೈ ಮಾಡಿಬಿಟ್ಟು ಅವರು ಏನು ಮಾಡಬಾರ್ದು, ರಿಟರ್ನ್ ಮಾಡಬಾರ್ದು ಅಷ್ಟೇ, ಬೈ ಮಾಡಬೇಕು. ರಿಟರ್ನ್ ಮಾಡಬಾರ್ದಂದ್ರೆ ಏನು ಮಾಡಬೇಕಂದ್ರೆ, ನೀವು ಪ್ರಾಡಕ್ಟ್ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿದೆಯಾ ಚೆಕ್ ಮಾಡಿಬಿಟ್ಟು ಅಂಥ ಪ್ರಾಡಕ್ಟನ್ನೇ ರಿಸೆಲ್ ಮಾಡಿ. ಈಗ ಇಲ್ಲಿಂದ ಅಫಿಲೇಟ್ ಮಾಡೋದು ಯಾವ ರೀತಿ, ಅಫಿಲೇಟ್ ಲಿಂಕ್ ಜನರೇಟ್ ಮಾಡೋದು ಯಾವ ರೀತಿ ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಈಗ ನಾನು ಇದೇ ಪ್ರಾಡಕ್ಟನ್ನು ತಗೊಳ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆರ್ ಯು ರಿಸೆಲ್ಲಿಂಗ್ ದಿ ಪ್ರಾಡಕ್ಟ್ ಇದೆ, ಇದನ್ನಲ್ಲೇ ಇಟ್ಕೊಂಡ್ಬಿಟ್ಟು ಇಲ್ಲಿ ಕಾಪಿ ಟು ಕ್ಲಿಕ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಗೂಗಲಿಗೆ ಹೋಗ್ಬಿಟ್ಟು ಮೀಶೋ ಅಫಿಲೇಟ್ ಅಂತ ಟೈಪ್ ಮಾಡಿ. ತುಂಬ ಜನ ಮೀಶೋ ಅಫಿಲೇಟಿಂದು, ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದು ನಮಗೆ ಇನ್ಸ್ಟಾದಲ್ಲಿ ID ಮೆನ್ಷನ್ ಮಾಡಿ ಸಿಗ್ತಾ ಇಲ್ಲ ಅನ್ನೋರು ಗೂಗಲಿಗೆ ಹೋಗ್ಬಿಟ್ಟು ಮೀಶೋ ಅಫಿಲೇಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಮೀಶೋ ಅಫಿಲಿಯೇಟ್ ಅಂತ, ಮೀಶೋ ಅಫಿಲಿಯೇಟ್ ಪ್ರೋಗ್ರಾಮ್ ಅಥವಾ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಲೂ ಮಾಡ್ಬೋದು. ಮಾಡಿದ್ರೆ ನೋಡಿ ಈ ರೀತಿ ನಿಮಗೆ ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಈಗ ಇಲ್ಲಿಂದ ನೀವು ಡೈರೆಕ್ಟ್ ಏನಾಗ್ತೀರಾ, ಮೀಶೋದಲ್ಲಿ ಹೋಗ್ತೀರಾ, ಓಕೆನಾ. ಈಗ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಏನಕ್ಕೆ ನನಗೆ ಈ ರೀತಿ ಏನಕ್ಕೆ ಶೋ ಆಗ್ತಿದೆ ಅಂದರೆ, ಮೀಶೋಗೆ ನಾನೇನು ಮಾಡಿದ್ದೀನಿ, ನನ್ನ ಇನ್ಸ್ಟಾ ಐಡಿಯಿಂದ ಲಾಗಿನ್ ಆಗಿದ್ದೀನಿ. ಈ ರೀತಿ ನೀವು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ಜಾಯ್ನ್ ಆಗಬೇಕು, ನಮಗೆ ಗೊತ್ತಿಲ್ಲ, ನ್ಯೂ ಆಗಿ ಈ ವಿಡಿಯೋನ ನೋಡ್ತೀನಿ ಅನ್ನೋರು ಇಲ್ಲಿಂದ ಬ್ಯಾಗ್ ಬಂದುಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ವೀಡಿಯೋಸ್ ಅಂತ 13 ವೀಡಿಯೋಸ್ನ ಮಾಡಿದ್ದೀನಿ. ಇದರಲ್ಲಿ ನೋಡಿ, ಇದೆಲ್ಲ ಬಂದುಬಿಟ್ಟು ಮೀಶೋದು ರಿಲೇಟೆಡ್, ಅಂದರೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡೋದು, ಯಾವ ರೀತಿ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡೋದು ಅಂತ ಎಲ್ಲ ಈ ವಿಡಿಯೋಸ್ನ ನೀವು ನೋಡಿಲ್ಲ ಅಂದರೆ ನೋಡಿಬಿಟ್ಟು ಮೀಶೋ ಅಫಿಲಿಯೇಟ್ ಪ್ರೋಗ್ರಾಮಿಗೆ ಜಾಯ್ನ್ ಆಗ್ಬೋದು. ಮತ್ತು ಯಾವ ರೀತಿ ಆಟೋ DM ಎನೇಬಲ್ ಮಾಡೋದು, ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಪ್ರಾಡಕ್ಟ್ನ ಬೈ ಮಾಡಿ ಯಾವ ರೀತಿ ಅರ್ನಿಂಗ್ಸ್ ಮಾಡೋದು, ಪ್ರಾಡಕ್ಟ್ನ ಬೈ ಮಾಡ್ದಲೇ ಜಸ್ಟ್ ಇಮೇಜ್ನ ಹಾಕ್ಬಿಟ್ಟು ಯಾವ ರೀತಿ ಅರ್ನಿಂಗ್ಸ್ ಮಾಡೋದು, ಮೀಶೋದಿಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದು ಎಲ್ಲದ್ರದ್ದು ಡೀಟೇಲಾಗಿ ವೀಡಿಯೋಸ್ಗಳಿದೆ ನೋಡಿ. ಇಲ್ಲಿ 13 ವೀಡಿಯೋಸ್ ಇದೆ. ಇದರಲ್ಲಿ ನೀವು ಎಲ್ಲದನ್ನು ಡೀಟೇಲಾಗಿ ನೋಡಿಕೊಂಡ್ರೆ ನಿಮಗೆ ಬಂದುಬಿಡುತ್ತೆ, ಓಕೆ. 50 ರುಪೀಸ್ ಇರೋ ಈ ಪ್ರಾಡಕ್ಟನ್ನು, ಅಫಿಲಿಯೇಟ್ ಕಮಿಷನ್ ಜಾಸ್ತಿ ಇರೋ ಪ್ರಾಡಕ್ಟನ್ನೇ ನೋಡಿಬಿಟ್ಟು ನೀವೇನು ಮಾಡಿ, ಮೀಶೋದಿಂದ ಬೈ ಮಾಡಿಬಿಟ್ಟು ರಿವ್ಯೂ ವೀಡಿಯೋಸ್ನ ಮಾಡಿ, ಓಕೆನಾ. ನೋಡಿ ಈ ರೀತಿ ರಿವ್ಯೂ ವೀಡಿಯೋನ ಮಾಡಿ, ಅದು ಏನು ಪ್ರಾಡಕ್ಟ್ ಆಗಿದ್ರೂ ಪರವಾಗಿಲ್ಲ, ಈ ರೀತಿ ರಿವ್ಯೂ ವೀಡಿಯೋನ ಮಾಡಿಬಿಟ್ಟು ಕಮಿಷನ್ ಜಾಸ್ತಿ ಇರೋ ಪ್ರಾಡಕ್ಟ್ ನಾನು ಬೈ ಮಾಡಿ ತರಿಸಿದ್ದೀನಿ ಆಲ್ರೆಡಿ, ಅದನ್ನೇ ತೋರಿಸ್ತೀನಿ. ಇಲ್ಲಿ ಸೆಂಡ್ ಪ್ರಾಡಕ್ಟ್ ಟು ಆಟೋ DM ಅಂತ ಏನಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗಿಗೆ ಲಾಗಿನ್ ಆದಮೇಲೆ ಇನ್ಸ್ಟಾ ಐಡಿನ ಲಾಗಿನ್ ಮಾಡ್ಕೊಂಡಾದಮೇಲೆ ನೀವೇನು ಮಾಡಬೇಕು, ಒಂದು ಪ್ರಾಡಕ್ಟನ್ನು ತರಿಸಿ ವೀಡಿಯೋ ಮಾಡಬೇಕು, ರಿವ್ಯೂ ವೀಡಿಯೋ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರಬೇಕು. ಸೆಂಡ್ ಪ್ರಾಡಕ್ಟ್ ಟು DM ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇವಾಗ ನಂದು ಈ ಪ್ರಾಡಕ್ಟ್ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನೀಗ ರಿವ್ಯೂ ವೀಡಿಯೋ ಮಾಡಿರೋ ಪ್ರಾಡಕ್ಟ್ ಇದು ಫಾರ್ ಎಕ್ಸಾಂಪಲ್ಗೆ. ಕ್ಲಿಕ್ ಮಾಡಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಂದು ಪ್ರಾಡಕ್ಟ್ ಇಲ್ಲಿ ಶೋ ಆಗ್ತಿದೆ ನೋಡಿ, ನಾನು ಇಲ್ಲಿ ಹಾಕಿರೋ ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ. ಇಲ್ಲಿ ನಾನೇನು ಮಾಡಬೇಕು, ಈ ಪ್ರಾಡಕ್ಟನ್ನು ನಾನು ಬೈ ಮಾಡಿರೋದು ಫ್ರಮ್ ಯುವರ್ ಮೀಶೋ ಆರ್ಡರ್ಸಲ್ಲಿ ಇದೆ ನಂದು, ಇದು ಆರ್ಡ್ರ್ ಮಾಡಿ ತರಿಸಿರೋದಲ್ವಾ. ನಾನೀಗ ಈ ಪ್ರಾಡಕ್ಟನ್ನು ಇಲ್ಲಿಂದ ನೋಡಿ, ಇದೆಲ್ಲ ಪ್ರಾಡಕ್ಟ್ ನಾನು ವೀಡಿಯೋಗೋಸ್ಕರ ತರಿಸಿ ವೀಡಿಯೋ ಮಾಡಿರೋಂಥ ಪ್ರಾಡಕ್ಟ್ಗಳು. ಇದು ಈ ಲಂಚ್ ಬಾಕ್ಸಸ್ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕಂಪ್ಲೀಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಂದಿದು ಆಟೋ DM ಎನೇಬಲ್ ಆಗಿದೆ. ಈಗ ಏನಕ್ಕೆ ಈ ರೀತಿ ಬರ್ತಿದೆ ಅಂದರೆ, ಆಲ್ರೆಡಿ ಎನೇಬಲ್ ಅಂದರೆ ನಾನು ಆಲ್ರೆಡಿ ಮಾಡಾಗಿದೆ, ಓಕೆನಾ. ಅಷ್ಟು ಮಾಡಿದ್ರೆ ಸಾಕು, ನಮ್ಮದು ಆಟೋ DM ಎನೇಬಲ್ ಆಗುತ್ತೆ. ಜಸ್ಟ್ ನಾವು ಪ್ರಾಡಕ್ಟ್ ತರಿಸ್ಬೇಕಷ್ಟೇ, ತರಿಸಿ ಒಂದು ರಿವ್ಯೂ ವೀಡಿಯೋ ಮಾಡಿ ಆಟೋ DMನ ಎನೇಬಲ್ ಮಾಡಿದ್ರೆ ಸಾಕು. ಯಾರಿಗೆ ಬೇಕೋ ಅವ್ರು ಬಂದುಬಿಟ್ಟು ನಮ್ಮ ಇನ್ಸ್ಟಾದಲ್ಲಿ ಬಂದುಬಿಟ್ಟು ಇಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ಬೈ ಮಾಡ್ಕೊಳ್ತಾರೆ. ನೋಡಿ ಇಲ್ಲಿ ನನಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಅವರಿಗೆಲ್ಲ ಆಟೋಮೆಟಿಕ್ಕಾಗಿ ಏನಾಗಿದೆ, ಲಿಂಕ್ ಹೋಗಿದೆ, ಅವರು ಅಲ್ಲಿಂದ ಕ್ಲಿಕ್ ಮಾಡಿ ಅಲ್ಲಿಂದ ಬೈ ಕೂಡ ಮಾಡ್ತಾರೆ. ಇದು ಬಂದುಬಿಟ್ಟು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್, ಓಕೆನಾ. ಈ ರೀತಿ ನಾವು ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಿಬಿಟ್ಟು ಅರ್ನಿಂಗ್ಸ್ನ ಮಾಡೋದು. ಎಕ್ಸಾಂಪಲ್ ತೋರಿಸಿದ್ನಲ್ವಾ ನಾನು, ಹಾಗಾಗಿ ನೀವು ಬರೀ ಸ್ಟೋರಿ ಪೋಸ್ಟ್ ಹಾಕೋದಕ್ಕಿಂತ ಪೋಸ್ಟನ್ನು ಹಾಕ್ತಾ ಹೋಗಿ. ನಿಮಗೆ ಪ್ರಾಡಕ್ಟ್ ಬೈ ಮಾಡೋಕ್ಕಾಗ್ದಲೇ ಇದ್ದಾಗ ಪೋಸ್ಟಿಂದನೂ ಕೂಡ ಯಾರಾದರೂ ಕ್ಲಿಕ್ ಮಾಡಿ ಬೈ ಮಾಡ್ತಾರೆ. ಇಲ್ಲ ನೀವು ಪ್ರಾಡಕ್ಟನ್ನು ತರಿಸಿ ಮಾಡೋದಾದರೆ ಪ್ರಾಡಕ್ಟ್ನ ತರಿಸಿ ರಿವ್ಯೂ ವೀಡಿಯೋ ಮಾಡಿ ಹಾಕೋದ್ರಿಂದ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಏನಕ್ಕೆ ಪ್ರಾಡಕ್ಟ್ನ ರಿವ್ಯೂ ತೋರಿಸ್ತಿದ್ದೀರಲ್ವ, ಆ ರಿವ್ಯೂ ಚೆನ್ನಾಗಿರೋದ್ರಿಂದ ಏನು ಮಾಡ್ತಾರೆ, ತುಂಬ ಜನ ಅದನ್ನ ಕ್ಲಿಕ್ ಮಾಡಿ ಬೈ ಮಾಡ್ತಾರೆ. ಇದರಿಂದ ಕಮಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನೀಗ ಎಕ್ಸಾಂಪಲ್ ತೋರಿಸಿದ್ನಲ್ವ ನಿಮಗೆ, ಕಮಿಷನ್ ಒಂದು 11 ರುಪೀಸ್ ಕಮಿಷನ್ ಸಿಗ್ತಿರೋ ಪ್ರಾಡಕ್ಟಲ್ಲೇ ನಮಗೆ ಇಷ್ಟೊಂದು ಅರ್ನಿಂಗ್ಸ್ ಆಗ್ತಿದೆ. ಅದೇ ನೀವು ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟ್, ಈಗ 25 ರುಪೀಸ್ ಕೂಡ ಕಮಿಷನ್ ಇದೆ ಮೀಶೋದಲ್ಲಿ, ನೋಡ್ಬೋದು ನೀವು ಒಂದೊಂದು ಪ್ರಾಡಕ್ಟಿಗೆ.
ಈ ರೀತಿ ನೀವು ಮಾಡ್ಬೋದು ಓಕೆನಾ. ಇದು ಬಂದುಬಿಟ್ಟು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ನ ಫುಲ್ ಡೀಟೇಲ್ಸ್. ನೀವು ಡೀಟೇಲ್ ವೀಡಿಯೋ ಪ್ಲೇಲಿಸ್ಟಲ್ಲಿ ಇದೆ, ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಫುಲ್ ಡೀಟೇಲಾಗಿ ತಿಳ್ಕೊಳ್ಬೋದು. ಇದೆರಡು ಬಂದುಬಿಟ್ಟು ಮೀಶೋ ರಿಸೆಲ್ಲಿಂಗ್ ಮತ್ತು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ನ ಡೀಟೇಲ್ಸು. ಇದರಲ್ಲಿ ನಾನು ಹೇಳ್ಬೇಕಂದ್ರೆ ನನಗೆ ಮೀಶೋ ರಿಸೆಲ್ಲಿಂಗ್ಗಿಂತ ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ಬೆಟರ್ ಅನಿಸುತ್ತೆ. ಏನಕ್ಕೆ ರಿಸೆಲ್ಲರ್ ಆಗಿ ವರ್ಕ್ ಮಾಡೋದ್ರಿಂದ ಅದರಲ್ಲಿ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾವು ಕೇಳಬೇಕಾಗಿರುತ್ತೆ, ಆರ್ಡರ್ ಮಾಡಿ ಕೊಡಬೇಕಾಗಿರುತ್ತೆ, ಲಾಂಗ್ ಪ್ರೊಸೆಸ್. ಆದರೆ ಮೀಶೋ ಅಫಿಲೇಟ್ ಮಾರ್ಕೆಟಿಂಗಲ್ಲಿ ಯಾವುದೇ ರೀತಿ ಲಾಂಗ್ ಪ್ರೊಸೆಸ್ ಇಲ್ಲ. ಈ ರೀತಿ ವೀಡಿಯೋನ ಕ್ಲಿಕ್ ಮಾಡಿ ನಾವು ವೀಡಿಯೋ ಶೂಟ್ ಮಾಡಿಬಿಟ್ಟು ಇನ್ಶಾಟಲ್ಲೇ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಇನ್ಸ್ಟಾದಲ್ಲಿ ನಾವು ಪೋಸ್ಟ್ ಮಾಡೋದಷ್ಟೇ. ಈಗ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ಮತ್ತು ಮೀಶೋ ರಿಸೆಲ್ಲರಲ್ಲಿ ನಮಗೆ ಯಾವುದು ಬೆಟರ್ ಅನ್ನೋದನ್ನ ನೋಡೋಣ ಬನ್ನಿ ಓಕೆನಾ. ಈಗ ಫ್ರೆಂಡ್ಸ್ ನಮ್ದು ಮೇನ್ ಡಿಸ್ಕಸ್ ಏನಿದೆ ಅದನ್ನ ನೋಡೋಣ. ಫಸ್ಟ್ ನಾವೇನ್ ನೋಡಿದ್ವಿ, ಮೀಶೋ ರಿಸೆಲ್ಲರ್ ಅಂದ್ರೆ ನಾವು ಏನ್ ಮಾಡ್ಬೇಕಿತ್ತು, ರಿಸೆಲ್ಲರ್ ಆಗಿ ವರ್ಕ್ ಮಾಡ್ಕೊಳ್ಬೇಕಿತ್ತು. ಅಂದ್ರೆ ಈಗ ಯಾರಿಗೆ ನಮ್ಮ ಪ್ರಾಡಕ್ಟ್ ಬೇಕು, ನಾವ್ ಯಾರಿಗೆ ರಿಸೆಲ್ಲಿಂಗ್ ಮಾಡಕ್ಕೆ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿದೀವಿ, ಆ ಪ್ರಾಡಕ್ಟ್ ಅವ್ರಿಗೆ ಬೇಕು ಅಂದ್ರೆ ನಾವು ಅವರ ಅಡ್ರೆಸ್, ಪಿನ್ ಕೋಡ್, ಫೋನ್ ನಂಬರ್ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ನಾವೇನ್ ಮಾಡ್ಬೇಕಾಗಿತ್ತು, ಅವರಿಗೆ ಆರ್ಡರ್ ನ ಮಾಡ್ಬೇಕಿತ್ತು, ಮಾರ್ಜಿನ್ ಅಮೌಂಟ್ ನ ಆಡ್ ಮಾಡಿ. ಇದಿಷ್ಟು ಪ್ರೊಸೆಸ್ ನ ನಾವು ಮಾಡ್ಬೇಕಿತ್ತು. ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡ್ಬಿಟ್ಟು ಅವ್ರ ಅಡ್ರೆಸ್ ಗೆ ನಾವೇ ಆರ್ಡರ್ ಮಾಡ್ಬೇಕಿತ್ತು ರಿಸೆಲ್ಲರ್ ಅಲ್ಲಿ ಓಕೆನಾ. ಇದು ಬಂದ್ಬಿಟ್ಟು ತುಂಬಾನೇ ಲಾಂಗ್ ಪ್ರೊಸೆಸ್ ಅಂತಾನೆ ಅನಿಸ್ತಿರೋದು ಅಲ್ವಾ ಫ್ರೆಂಡ್ಸ್. ನನ್ನ ಪರ್ಸನಲಿ ಹೇಳ್ಬೇಕಂದ್ರೆ ಇದೊಂದು ಸ್ವಲ್ಪ ಲಾಂಗ್ ಪ್ರೊಸೆಸ್. ಇದು ನಾವು ಅವ್ರ ಹತ್ರ ಅಡ್ರೆಸ್ ಕೇಳಬೇಕು, ಫೋನ್ ನಂಬರ್ ಕೇಳಬೇಕು, ಮತ್ತೆ ಅವರ ಪಿನ್ ಕೋಡ್ ಎಲ್ಲ ಆಡ್ ಮಾಡ್ಬಿಟ್ಟು ಮಾರ್ಜಿನ್ ಅಮೌಂಟ್ ನ ಹಾಕಿ ನಾವು ಅವರಿಗೆ ಆರ್ಡರ್ ಮಾಡಿ ಕೊಡ್ಬೇಕಿತ್ತು. ಇದು ಲಾಂಗ್ ಪ್ರೊಸೆಸ್ ಇತ್ತು ಈ ಮೀಶೋ ರಿಸೆಲ್ಲರ್ ಅಲ್ಲಿ. ಆದ್ರೆ ಇದ್ರಲ್ಲಿ ನಮಗೆ ಅಮೌಂಟ್ ಯಾವ ರೀತಿ ಬರ್ತಿತ್ತು, ನಾವೇನು ಮಾರ್ಜಿನ್ ಅಮೌಂಟ್ ಆಡ್ ಮಾಡ್ತೀವಿ, 50 rupees 100 rupees ಇದೆಲ್ಲ ನಾವ್ ಏನ್ ಆಡ್ ಮಾಡ್ತೀವಿ, 150 rupees ಆಗಿರ್ಬೋದು, 200 rupees ಆಗಿರ್ಬೋದು, ನಾವು ಆಡ್ ಮಾಡಿರೋ ಮಾರ್ಜಿನ್ ಅಮೌಂಟ್ ನಮಗೆ ಸಿಕ್ತಿತ್ತು ಇದ್ರಲ್ಲಿ. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ನೋಡೋಣ. ಸೆಕೆಂಡ್ ಒನ್ ಯಾವ್ದಿತ್ತು, ಮೀಶೋ ಕ್ರಿಯೇಟರ್ ಕ್ಲಬ್. ಇದರಲ್ಲಿ ನಮಗೆ ಯಾವ ರೀತಿ ಅಮೌಂಟ್ ಬರ್ತಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಿತ್ತು, ನಮ್ಮ ಒಂದು ಅಫಿಲಿಯೇಟ್ ಲಿಂಕ್ ಅನ್ನ ಜನರೇಟ್ ಮಾಡಿ ಶೇರ್ ಮಾಡ್ಬೇಕಿತ್ತು. ಇಲ್ಲ ಅಂದ್ರೆ ಆಟೋ ಡಿಎಂ ನ ಎನೇಬಲ್ ಮಾಡ್ಕೊಳ್ಬೇಕಿತ್ತು. ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿ ಆಟೋ ಡಿಎಂ ನ ಎನೇಬಲ್ ಮಾಡ್ಬೋದಿತ್ತು. ಇಲ್ಲ ಅಂದ್ರೆ ನೀವು ಜಸ್ಟ್ ಪೋಸ್ಟ್ ಅನ್ನ ಹಾಕ್ಬಿಟ್ಟು ಮೀಶೋ ಅಫಿಲಿಯೇಟ್ ಏನಿದೆ ಅಲ್ವಾ, ಅಫಿಲಿಯೇಟ್ ಲಿಂಕ್ ಅನ್ನ ಜನರೇಟ್ ಮಾಡ್ಕೊಂಡು ನಾವು ಸೆಂಡ್ ಮಾಡಿದ್ರೆ ಸಾಕಿತ್ತು. ಅದ್ರ ಲಿಂಕ್ ಥ್ರೂ ಹೋಗ್ಬಿಟ್ಟು ಯಾರೆಲ್ಲ ಬೈ ಮಾಡ್ತಾರೆ ಇದರಿಂದ ಕಮಿಷನ್ ಬರ್ತಿತ್ತು. ಆಟೋ ಡಿಎಂ ಮೂಲಕ ಹೋಗಿ ಬೈ ಮಾಡಿದ್ರು ಕೂಡ ನಮಗೆ ಇದರಿಂದ ಕಮಿಷನ್ ಬರ್ತಿತ್ತು. ಅಫಿಲಿಯೇಟ್ ಕಮಿಷನ್ ಏನಿದೆ ಅದು ಬರ್ತಿತ್ತು ಅಲ್ವಾ. ಇದರಲ್ಲಿ ಡಿಫ್ರೆನ್ಸ್ ಏನಿದೆ ಅಂದ್ರೆ ನಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ನಮಗೆ ಈಸಿ ಪ್ರೊಸೆಸ್ ಇದೆ. ರೀಲ್ಸ್ ನ ಅಪ್ಲೋಡ್ ಮಾಡಿ ಲಿಂಕ್ ಜನರೇಟ್ ಮಾಡಿ ಬಿಟ್ರೆ ಸಾಕು, ನಾವು ಆರಾಮಾಗಿ ಕಮಿಷನ್ ಬರ್ತಾ ಹೋಗ್ತಿತ್ತು. ಯಾರೆಲ್ಲ ಲಿಂಕ್ ಥ್ರೂ ಹೋಗಿ ಬೈ ಮಾಡ್ತಿದ್ದಾರೆ ಅವಾಗ ನಮಗೆ ಆರಾಮಾಗಿ ಕಮಿಷನ್ ಬರ್ತಾ ಹೋಗ್ತಿತ್ತು ಓಕೆನಾ. ಅದ್ರಲ್ಲಿ ನಮಗೆ ಏನಿತ್ತು, ನಾವು ಅಡ್ರೆಸ್ ಎಲ್ಲ ಫಿಲ್ ಮಾಡ್ಬಿಟ್ಟು ನಾವೇ ಆರ್ಡರ್ ಎಲ್ಲ ಮಾಡಿ ಕೊಡ್ಬೇಕಿತ್ತು ಓಕೆನಾ. ಇದ್ರ ಮೂಲಕ ನೀವು ನೋಡೋದಾದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ನಮಗೆ ತುಂಬಾ ಶಾರ್ಟ್ ಆಗಿ ಇದೆ. ಅಂದ್ರೆ ನಮ್ಗೆ ಜಾಸ್ತಿ ಲಾಂಗ್ ಪ್ರೊಸೆಸ್ ಮಾಡ್ಬೇಕಂತ ಇಲ್ಲ. ಮೀಶೋ ರಿಸೆಲ್ಲರ್ ಅಲ್ಲಿ ಸ್ವಲ್ಪ ಲಾಂಗ್ ಪ್ರೊಸೆಸ್ ಇತ್ತು. ಇದಿಷ್ಟು ಬಂದ್ಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ಮತ್ತೆ ಮೀಶೋ ರಿಸೆಲ್ಲರ್ ಡಿಫ್ರೆನ್ಸ್ ಆಗಿತ್ತು ಓಕೆನಾ. ನಿಮಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಯೂಸ್ಫುಲ್ ಅನ್ಸುತ್ತೆ, ನೀವು ಯಾವ್ದ್ರಲ್ಲಿ ಕಂಫರ್ಟಬಲ್ ಆಗಿದ್ದೀರಾ, ಯಾವ್ದ್ರಲ್ಲಿ ವರ್ಕ್ ಮಾಡಕ್ಕೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಓಕೆನಾ. ಇನ್ನು ನೀವೇನಾದ್ರೂ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ವರ್ಕ್ ಮಾಡ್ತಿದ್ದು ಈ ವಿಡಿಯೋನ ನೋಡ್ತಿದ್ರೆ, ಇಲ್ಲ ನೀವು ಮೀಶೋ ರಿಸೆಲ್ಲರ್ ಆಗಿ ವರ್ಕ್ ಮಾಡ್ತಿದ್ದು ಈ ವಿಡಿಯೋನ ನೋಡ್ತಿದ್ರೆ, ನೀವು ನನಗೆ ಕಮೆಂಟ್ ಮಾಡಿ ಓಕೆನಾ, ಮೀಶೋ ರಿಸೆಲ್ಲರ್ ಅಂತ. ಇಲ್ಲ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ನನಗೆ ಕಮೆಂಟ್ ಮಾಡಿ. ಇಲ್ಲ ಮೀಶೋ ಅಫಿಲಿಯೇಟ್ ಅಂತ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ರೆ ಒಂದೊಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.